ಪ್ರಭು, ಮಹಾಪ್ರಭು, ಮಹಾ ಅಮಾತ್ಯ ಸುಮಂತ್ರ ಬಂದಿದ್ದೇನೆ. ದಯಮಾಡಿ ಕಣ್ಣು ತೆರೆಯಿರಿ. ಓಹ್, ಸುಮಂತ್ರ. ಹೌದು ಪ್ರಭು, ನಾನೇ. ಒಂದು ವಿಚಾರ ತಮ್ಮೊಡನೆ ಮಾತನಾಡಬೇಕಿತ್ತು, ಅದಕ್ಕಾಗಿ ಬಂದೆ. ದಯವಿಟ್ಟು ಕ್ಷಮಿಸಿ. ಈ ಸಮಯದಲ್ಲಿ ಯಾವ ವಿಷಯನ್ನು ಕೇಳುವುದಕ್ಕೂ ಆಗುವುದಿಲ್ಲ, ಹೇಳುವುದಕ್ಕೂ ಆಗುವುದಿಲ್ಲ. ನನ್ನ ಪ್ರಿಯ ಪುತ್ರ ರಾಮಚಂದ್ರನ ಪಟ್ಟಾಭಿಷೇಕ ತಪ್ಪಿ ಹೋಯಿತೆಂಬ ದುಃಖದಲ್ಲಿ ನಾನಿದ್ದೇನೆ. ನನಗೀಗ ಯಾವುದೂ ಬೇಕಾಗಿಲ್ಲ, ಯಾವುದೂ ಬೇಕಾಗಿಲ್ಲ. ಪ್ರಭು, ಅನಿರೀಕ್ಷಿತವಾದ ಅನಪೇಕ್ಷಣೀಯವಾದ ನಿರ್ಧಾರ ಮಾಡಿಯಾಗಿದೆ. ಇದರ ಪರಿಣಾಮ ಇಡೀ ಅಯೋಧ್ಯೆಯೇ ದುಃಖ ಸಾಗರದಲ್ಲಿ ಮುಳುಗಿದೆ. ಎಲ್ಲರೂ ದುಃಖಿತರಾಗಿರುವಾಗ ಯಾರು ಯಾರಿಗೂ ಸಮಾಧಾನ ಹೇಳುವ ಸ್ಥಿತಿಯಲ್ಲಿಲ್ಲ ಪ್ರಭು. ಹಾಗೆಂದು ನಮ್ಮ ಕರ್ತವ್ಯವನ್ನು ನಾವು ಮರೆಯಬಾರದಲ್ಲವೇ? ಇಂತಹ ಸಂದರ್ಭದಲ್ಲೂ ನಿಮ್ಮ ಕರ್ತವ್ಯ ಪ್ರಜ್ಞೆಯನ್ನು ನಾನು ಮೆಚ್ಚಿಕೊಳ್ಳುತ್ತೇನೆ ಸುಮಂತ್ರ. ಆದರೆ ರಾಜ್ಯಪಾಲನೆಯನ್ನು ಮಾಡುವ ಚೈತನ್ಯವೇ ಆಗಲಿ, ಶಕ್ತಿಯೇ ಆಗಲಿ ನನ್ನಲ್ಲಿ ಉಳಿದಿಲ್ಲ. ರಾಮಚಂದ್ರನಿಲ್ಲದೆ ಈ ಅಯೋಧ್ಯೆಯಲ್ಲಿ ನಾನು ಬದುಕಿರಲಾರೆ. ಪ್ರಭು, ನಿಮ್ಮಿಂದ ಈ ಮಾತು? ನಿಮಗೆ ಸಮಾಧಾನ ಹೇಳುವ ಚೈತನ್ಯ ನನಗಿಲ್ಲ. ಯಾರನ್ನೂ ದೂಷಿಸುವುದರಲ್ಲೂ ಅರ್ಥವಿಲ್ಲ. ಇದು ವಿಧಿಯ ಸಂಕಲ್ಪವೆಂದೇ ನನ್ನ ಭಾವನೆ. ವಿಧಿ? ಆ ವಿಧಿ ನನ್ನ ರಾಮನ ಮೇಲೆ ಅದೀಗೆ ಅಷ್ಟೊಂದು ನಿರ್ದಯಿಯಾಗಿದೆ. ಅಂತಹ ಅಪರಾಧವನ್ನಾದರೂ ಅವನೇನು ಮಾಡಿದ್ದಾನೆ? ಪ್ರಭು, ತಾವು ಪ್ರಶ್ನೆಯನ್ನು ಕೇಳಬಹುದು, ಆದರೆ ಅದನ್ನು ಉತ್ತರಿಸುವವರು ಯಾರು? ದೃಢ ಮನಸ್ಕನಾದ ರಾಮನನ್ನು ವನವಾಸದಿಂದ ವಿಮುಖಗೊಳಿಸಲಾಗುವುದಿಲ್ಲ. ಬೇರೆ ದಾರಿ ಇಲ್ಲದೆ ಮಹಾರಾಣಿ ಕೌಸಲ್ಯ ದೇವಿಯವರು ಅನುಮತಿಯನ್ನು ಕೊಟ್ಟು ಬಿಟ್ಟರು ಪ್ರಭು. ಏನಂದ್ರೆ ಕೌಸಲ್ಯ ಅನುಮತಿಯನ್ನು ಕೊಟ್ಟು ಬಿಟ್ಟಳೆ? ಹೌದು ಪ್ರಭು. ಅಯ್ಯೋ ಕೌಸಲ್ಯೇ, ನಿನಗೆಂತಹ ಸಂಕಟವನ್ನು ಕೊಟ್ಟು ಬಿಟ್ಟೆ. ಕೈಕೇಯಿ ಮೇಲೆ ಮೋಹಿತನಾಗಿ ನಿನ್ನನ್ನು ನಿರ್ಲಕ್ಷಿಸಿದರೂ ಸಹ ಒಂದು ಬಾರಿಯೂ ನೀನು ನನ್ನನ್ನು ಕಠಿಣವಾಗಿ ಮಾತನಾಡಿಸಲಿಲ್ಲ, ನಿಂದಿಸಲಿಲ್ಲ, ಅಸಹನೆಯನ್ನು ತೋರಿಸಲಿಲ್ಲ. ಬದಲಾಗಿ ರಾಮಚಂದ್ರನ ಮುಖವನ್ನು ನೋಡುತ್ತಾ ನಿನ್ನ ದುಃಖವನ್ನು ಮರೆಯುತ್ತಿದ್ದ ನಿನ್ನ ಭಾಗ್ಯಕ್ಕೂ ನಾನು ಕೊಳ್ಳಿಯಿಟ್ಟು ಬಿಟ್ಟೆನಲ್ಲ ಪ್ರಭು. ನಾನೆಂತಹ ಅಪ್ಪ. ಹೌದು ಸುಮಂತ್ರ, ನನ್ನ ಮಗನ ಯಾವ ಅಪರಾಧಕ್ಕಾಗಿ ಈ ಶಿಕ್ಷೆ ಎಂದು ಕೌಸಲ್ಯೆ ನನ್ನನ್ನು ಕೇಳಿದರೆ ನಾನು ಏನೆಂದು ಉತ್ತರ ಹೇಳಲಿ? ಅವಳಿಗೆ ನನ್ನ ಈ ಮುಖವನ್ನು ಹೇಗೆ ತೋರಿಸಲಿ? ಅಪಾರ ಪ್ರೇಮವನ್ನಿಟ್ಟುಕೊಂಡಿರುವ ಅಯೋಧ್ಯೆ ಪ್ರಜೆಗಳ ಮುಂದೆ ನಾನು ಹೋಗಿ ಹೇಗೆ ನಿಲ್ಲಲಿ? ವಿಧಿಯೇ. ಸಿಂಹಾಸನವನ್ನೇರಿದ ಪ್ರಭುವಿಗೆ ತನ್ನ ಪಾಡಿಗೆ ತಾನು ದುಃಖಿಸುವ ಸ್ವಾತಂತ್ರ್ಯವೂ ಇಲ್ಲ. ಹೌದು ಸುಮಂತ್ರ, ನಿನ್ನ ಮಾತು ಸತ್ಯ. ಪ್ರಜೆಗಳನ್ನು ಕಣ್ಣೀರನ್ನು ಒರೆಸಬೇಕಾದ ಮಹಾರಾಜ ತನ್ನ ದುಃಖವನ್ನು ನುಂಗಬೇಕು, ಮರೆಯಬೇಕು, ಒಂದು ತಿಳಿಯದಾಗಿದೆ. ಪ್ರಭು, ಗಣ್ಯರು ಸಾಮಂತ ರಾಜರು ತಮ್ಮ ದರ್ಶನಕ್ಕಾಗಿ
ಕಾತರದಿಂದ ಕಾಯುತ್ತಿದ್ದಾರೆ. ಸಾಧ್ಯವಿಲ್ಲ ಸುಮಂತ್ರ, ನನ್ನಿಂದ ಸಾಧ್ಯವಿಲ್ಲ. ದುಃಖದಿಂದ ಜರ್ಜರಿತರಾಗಿರುವ ಈ ಮುಖವನ್ನು ಹೊತ್ತು ಅವರ ಮುಖಗಳನ್ನು ನಾನು ಹೇಗೆ ನೋಡಲಿ? ಸಾಧ್ಯವಿಲ್ಲ. ಏನಾದರೂ ನೆಪವನ್ನು ಹೇಳಿ ಅವರೆಲ್ಲರನ್ನೂ ಕಳುಹಿಸಿಬಿಡಿ. ದಯವಿಟ್ಟು ಅಷ್ಟು ಉಪಕಾರ ಮಾಡಿ, ಸಾಕು. ಹಾಗೆಯೇ ಆಗಲಿ ಪ್ರಭು, ನಾನು ಅವರನ್ನು ಕಳುಹಿಸುತ್ತೇನೆ. ಆದರೆ ಇನ್ನೊಂದು ವಿಚಾರ. ಏನದು? ಭರತನ ಪಟ್ಟಾಭಿಷೇಕ. ಅದು ಕೈಕೇಯಿಗೆ ಕೊಟ್ಟ ವರವನ್ನು ಈಡೇರಿಸುವುದಕ್ಕೋಸ್ಕರ ನಡೆಸಬೇಕಾದ ಒಂದು ಕಾರ್ಯ ಅಷ್ಟೇ. ಭರತ ಕೈಕೇಯಿ ದೇಶದಿಂದ ಬಂದ ನಂತರ ಪಟ್ಟಾಭಿಷೇಕವನ್ನು ಮಾಡಿಕೊಂಡು ಹಾಳಾಗಿ ಹೋಗಲಿ. ಪಾಪ, ನಿನ್ನೆ ಎಲ್ಲ ಮಹಾರಾಜರೊಂದಿಗೆ ವಾದ ಮಾಡಿ, ಕೋಪ ದುಃಖಗಳ ನಾಟಕ ಮಾಡಿ ಎಷ್ಟು ಆಯಾಸಗೊಂಡಿದ್ದಾಳೆಂದರೆ ಕಣ್ಣು ಮುಚ್ಚಿದ ಕೂಡಲೇ ಗಾಢವಾದ ನಿದ್ರೆಗೆ ಜಾರಿದ್ದಾಳೆ. ಆದರೆ ರಾಮ ಅರಮನೆಯಲ್ಲಿರುವವರೆಗೂ ಇಂತಹ ಗಾಢ ನಿದ್ರೆ ಉಚಿತವಲ್ಲ. ನಾನು ಈಗಲೇ ಅವಳನ್ನು ಎಚ್ಚರಗೊಳಿಸಲೇಬೇಕು. ಮಹಾರಾಣಿ, ಮಹಾರಾಣಿ, ಏಕೆ ನನ್ನನ್ನು ಎಚ್ಚರಗೊಳಿಸಿದೆ ಮಂಥರೆ? ಮಹಾರಾಣಿ, ನಿಮ್ಮನ್ನು ನಾನು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಿರಿ ಎಂದು ಹೇಳಿದ್ದೆ, ಮೈ ಮರೆತು ನಿದ್ರಿಸಿ ಎಂದು ಹೇಳಲಿಲ್ಲ. ಏಕೆ? ಏನಾದರೂ ಆತಂಕದ ವಿಷಯವೇ? ಸದ್ಯಕ್ಕೆ ಅಂತ ಆತಂಕ ವಿಷಯವೇನೂ ಇಲ್ಲ. ಆದರೆ ನಾವು ನಿರಾತಂಕವಾಗಿಯೂ ಇರಬಾರದು. ರಾಮ ಇನ್ನೂ ಅರಮನೆಯನ್ನು ಬಿಟ್ಟಿಲ್ಲ. ರಾಮ ಅರಮನೆಯಲ್ಲಿರುವಾಗಲೇ ಭರತ ಬಂದು ಬಿಟ್ಟರೆ? ಭರತ ಬಂದು ಬಿಟ್ಟರೆ? ಹೇಳು ಮಂಥರೆ, ರಾಮನಿರುವಾಗಲೇ ಭರತ ಬಂದು ಬಿಟ್ಟರೆ ಏನಾಗುವುದು? ನಮ್ಮ ಭರತ ಎಷ್ಟು ಒಳ್ಳೆಯವನೆಂದು ನಿಮಗೆ ಗೊತ್ತು. ಹಾಗೆ ರಾಮನ ಮೇಲೆ ಅಪಾರ ಪ್ರೀತಿಯೂ ಇದೆ. ಪ್ರೀತಿ ಇದ್ದರೆ ರಾಮ ವನವಾಸಕ್ಕೆ ಹೋಗುವುದನ್ನು ನಮ್ಮ ಭರತ ತಡೆದು ಬಿಟ್ಟರೆ? ಇಲ್ಲ, ಹಾಗಾಗಬಾರದು. ಹಾಗಾಗಬಾರದೆಂದರೆ ಭರತ ಬರುವ ಮೊದಲೇ ಆ ರಾಮ ಅರಣ್ಯ ಸೇರಬೇಕು. ಕೌಸಲ್ಯೆಯ ಅನುಮತಿ ಪಡೆದ ಮೇಲೂ ರಾಮನೇಕೆ ತಡ ಮಾಡುತ್ತಿದ್ದಾನೆ? ಆ ಸೀತೆಗೆ ಹೇಳಿ ಹೋಗಬೇಕಲ್ಲವೇ? ಎಷ್ಟಾದರೂ ಆಕೆ ಅವನ ಪ್ರೀತಿಯ ಪತ್ನಿ. ಅದಾಗಲಿ. ನಾನೇ ರಾಮನಿಗೆ ಬೇಗ ಹೊರಡುವಂತೆ ಹೇಳುತ್ತೇನೆ. ಅದಕ್ಕೆ ಮಹಾರಾಣಿ ನಾನು ಹೇಳಿದ್ದು ಮೈ ಮರೆತು ನಿದ್ರಿಸಬಾರದೆಂದು. ಹೌದು ಮಂಥರೆ, ಭರತನ ಪಟ್ಟಾಭಿಷೇಕವಾಗುವವರೆಗೂ ನಾನು ಎಚ್ಚರವಾಗಿಯೇ ಇರಬೇಕು. ಸರಿ, ನಾನಿನ್ನು ಬರುತ್ತೇನೆ. ಅಗತ್ಯ ವಿಷಯವೇನಾದರೂ ಇದ್ದರೆ ಬಂದು ತಮಗೆ ತಿಳಿಸುತ್ತೇನೆ. ಅಪ್ಪಣೆ.
ಕುಳಿತುಕೋ. ನಿನ್ನ ಸಹೋದರಿ ಸೀತೆಯ ಪತಿ ವನವಾಸಕ್ಕೆ ಹೊರಟಿರುವ ವಿಷಯ ತಿಳಿಯಿತು ತಾನೆ? ತಿಳಿಯಿತು ಮಾತೆ. ಆ ವಿಷಯವನ್ನು ತಿಳಿದು ನಿಮ್ಮ ಪುತ್ರ ತೀವ್ರವಾಗಿ ಕಳವಳಗೊಂಡಿದ್ದಾರೆ. ಅವರಿಗೆ ಹೇಗೆ ಸಮಾಧಾನ ಪಡಿಸಬೇಕೆಂದು ನನಗೆ ತಿಳಿಯುತ್ತಿಲ್ಲ. ಮಾತೆ, ನೀವೇ ಅವರನ್ನು ಸಮಾಧಾನ ಪಡಿಸಬೇಕು. ಎಲ್ಲರೂ ದುಃಖದ ಬೆಂಕಿ ಮಳೆಯಲ್ಲಿ ನಿಂತಿರುವಾಗ ಯಾರು ಯಾರನ್ನು ಸಮಾಧಾನ ಪಡಿಸಬೇಕು ಊರ್ಮಿಳೆ? ಪುತ್ರ ವಿಯೋಗದ ಭೀತಿಯಿಂದ ಪ್ರಲಾಪಿಸುತ್ತಿರುವ ಕೌಸಲ್ಯನ್ನು ಸಮಾಧಾನ ಪಡಿಸಬೇಕು, ಮಹಾರಾಜರನ್ನು ಸಮಾಧಾನ ಪಡಿಸಬೇಕು, ಅಥವಾ ನಿರ್ಜೀವ ದೇಹಗಳಂತೆ ಓಡಾಡುತ್ತಿರುವ ಅರಮನೆಯ ಜನರನ್ನು ಸಮಾಧಾನ ಪಡಿಸಬೇಕು. ಆದರೆ ಲಕ್ಷ್ಮಣನ ಪಾಲಿಗೆ ಸೋದರನ ವಿಯೋಗ ಅತ್ಯಂತ ಕಠಿಣವಾದುದು. ಅವನನ್ನು ಸಮಾಧಾನ ಪಡಿಸುವ ಪದಗಳನ್ನು ನಾನು ಎಲ್ಲಿಂದ ತರಲಿ ಊರ್ಮಿಳೆ? ಪ್ರಯತ್ನ ಪಡಲೇಬೇಕಲ್ಲವೇ? ಅದೇ ಈಗ ಅತ್ಯಂತ ವಿಷಮ ಸನ್ನಿವೇಶ. ತನ್ನ ಸಹೋದರ ರಾಮನೊಡನೆ ಚರ್ಚಿಸಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೇನೆಂದು ಹೇಳಿ ಲಕ್ಷ್ಮಣ ಈಗ ತಾನೇ ಹೋದ. ಒಂದು ವೇಳೆ ನಿಮ್ಮ ಪುತ್ರ ತನ್ನ ಸಹೋದರನಿಗಾಗಿ ಅಯೋಧ್ಯೆಯಿಂದ ದೂರವಾದರೆ ನೀವದನ್ನು ಸಹಿಸುತ್ತೀರಾ? ಅಂಥ ಆಲೋಚನೆ ನಿನಗೆ ಏಕೆ ಬಂತು? ಏಕೋ ನನ್ನ ಮನಸ್ಸು ಹಾಗೆಂದು ಸಂದೇಹ ಪಡುತ್ತಿದೆ. ಏನೋ ನಡೆಯಬಹುದೆಂಬ ಸಂದೇಹ ನನ್ನಲ್ಲೂ ಇದೆ. ಆದರೆ ರಾಮನನ್ನೇ ಕೌಸಲ್ಯ ತಡೆಯಲಾಗಲಿಲ್ಲವೆಂದ ಮೇಲೆ ಶೀಘ್ರ ಕೋಪಿಯಾದ ಲಕ್ಷ್ಮಣನನ್ನು ನಾನು ಹೇಗೆ ತಡೆಯಬಲ್ಲೆ ಮಗಳೇ? ಸೂಕ್ಷ್ಮ ಮನೋಭಾವದ ಅವನು ಎಲ್ಲಿ ಯಾವ ಅನಾಹುತ ಮಾಡಿಕೊಂಡು ಬಿಡುತ್ತಾನೋ ಎಂಬ ಭಯ ಪ್ರತಿ ಕ್ಷಣವೂ ನನ್ನನ್ನು ಆವರಿಸಿದೆ. ಊರ್ಮಿಳ, ನನ್ನ ಒಂದು ಮಾತನ್ನು ನಡೆಸಿಕೊಡುತ್ತೀಯಾ? ಹೇಳಿ ಮಾತೆ, ಖಂಡಿತ ನಡೆಸಿಕೊಡುತ್ತೇನೆ. ಲಕ್ಷ್ಮಣ ಯಾವ ನಿರ್ಧಾರವನ್ನೇ ತೆಗೆದುಕೊಳ್ಳಲಿ, ಅದು ಪ್ರಿಯವಾಗಿರಲಿ ಅಥವಾ ಇಲ್ಲವಾಗಿರಲಿ, ನೀನದನ್ನು ವಿರೋಧಿಸಬೇಡ. ಕಡೆ ಪಕ್ಷ ನನ್ನ ಮಗ ಜೀವ ಕಳೆದುಕೊಳ್ಳದೆ ಜೀವಂತವಾಗಿರಲಿ. ಮಾತೆ, ಹೌದು ಮಗಳೇ, ಮಿತಿ ಮೀರಿದ ಕೋಪ ಸಂಕಟಗಳಿಂದ ಲಕ್ಷ್ಮಣ ತನ್ನನ್ನು ತಾನು ಕೊಂದುಕೊಳ್ಳುವಂತಾಗಬಾರದು. ಆಗಲಿ ಮಾತೆ, ನಾನು ವಿರೋಧಿಸುವುದಿಲ್ಲ, ನಿಮ್ಮ ಮಾತನ್ನು ಮೀರುವುದಿಲ್ಲ. ನನ್ನನ್ನು ಕ್ಷಮಿಸು ಮಗಳೇ. ಆದರೆ ಈಗ ನಮ್ಮ ದುಃಖವನ್ನು ನಾವು ನುಂಗಿಕೊಂಡು ಬೇರೆಯವರ ದುಃಖ ಶಮನಕ್ಕೆ ಪ್ರಯತ್ನ ಪಡಬೇಕಾಗಿದೆ. ಆಗಲಿ ಮಾತೆ, ನಾನಿನ್ನು ಬರುತ್ತೇನೆ. ಶುಭಮಸ್ತು. ಊರ್ಮಿಳೆಯ ಮುಖವೇ ಇಷ್ಟು ಕಂಗೆಟ್ಟಿರುವಾಗ ಇನ್ನು ಸೀತೆಯ ಸ್ಥಿತಿ ಹೇಗಾಗಿರಬೇಕು? ಅರಣ್ಯವಾಸದಲ್ಲಿ ಬಹಳ ಕಷ್ಟಗಳಿರುತ್ತದೆ ದೇವಿ. ನೀವು ಜೊತೆಯಲ್ಲಿ ಇರುವಾಗ ಯಾವ ಕಷ್ಟಗಳು ನನ್ನನ್ನು ಏನು ಮಾಡುತ್ತವೆ? ದೇವಿ, ಅಲ್ಲಿ ನಾನು ಕಲ್ಲು ಮುಳ್ಳುಗಳ ದಾರಿಯಲ್ಲಿ ನಡೆಯಬೇಕು, ಪರ್ವತಗಳನ್ನು ಏರಬೇಕು. ಚಳಿ, ಮಳೆ, ಬಿಸಿಲಿಂದ ಯಾವ ರಕ್ಷಣೆಯೂ ಇರುವುದಿಲ್ಲ. ಭೋರ್ಗರೆಯುವ ಜಲಪಾತಗಳು, ಹುಲಿ ಸಿಂಹಗಳ ಭಯಂಕರವಾದ ಗರ್ಜನೆಗಳು ನಿನ್ನ ಎದೆ ನಡಗಿಸುತ್ತದೆ ದೇವಿ. ಪರ್ಣ ಕುಟೀರದಲ್ಲಿ ವಾಸ ಮಾಡಬೇಕು, ಒರಟು ನೆಲದ ಮೇಲೆ ಮಲಗಬೇಕು, ಸಿಕ್ಕಿದ್ದನ್ನು ತಿನ್ನಬೇಕು. ಪರಾಕ್ರಮಿಯಾದ ಪತಿಯು ನನ್ನ ಜೊತೆಯಲ್ಲಿ ಇರುವಾಗ ಯಾವ ಭೀತಿಯು ನನ್ನನ್ನು ಏನೂ ಮಾಡಲಾರದು. ಅರಣ್ಯ ದುರ್ಗಮವಾಗಿರುತ್ತದೆ ದೇವಿ. ಅರಣ್ಯದಲ್ಲಿರುವ ಮದ್ದಾನೆಗಳು, ಮೊಸಳೆಗಳು, ಸರ್ಪಗಳು ಎಲ್ಲವೂ ಭಯಂಕರವಾಗಿರುತ್ತದೆ. ಹೆಜ್ಜೆ ಹೆಜ್ಜೆಗೂ ಕಷ್ಟಗಳು ಎದುರಾಗುತ್ತಲೇ ಇರುತ್ತದೆ. ರಾಜಕುಮಾರಿಯಾದ ನಾನು ಅವುಗಳಿಗೆ ಹೆದರುವೆ ಎಂದುಕೊಂಡಿರಾ? ನನಗೆ ಅರಣ್ಯದಲ್ಲಿ ಯಾವ ಕಷ್ಟವೂ ಕಷ್ಟ ಎನ್ನಿಸುವುದಿಲ್ಲ.
ನಾನು ಜನಕನ ಪುತ್ರಿ ಮಾತ್ರವಲ್ಲ, ಸತ್ಯವ್ರತರಾದ ಶ್ರೀರಾಮಚಂದ್ರನ ಮಡದಿ. ಆ ಸಣ್ಣ ಅರಣ್ಯವಾಸಕ್ಕೆ ಹೆದರುವ ಅಳ್ಳದೆಯವಳಲ್ಲ. ದೇವಿ ಸೀತೆ, ನೀನು ನನ್ನ ಪ್ರಾಣಪ್ರಿಯಳು. ಸುಕೋಮಲೆಯಾದ ನೀನು ಅರಣ್ಯದಲ್ಲಿ ಕಷ್ಟಪಡುವುದನ್ನು ನಾನು ಸಹಿಸಲಾರೆ. ಸುಗಂಧ ಭರಿತ ಜಲದಿಂದ ನೀನು ಅಲ್ಲಿ ಸ್ನಾನ ಮಾಡುವಂತಿಲ್ಲ. ದಿವ್ಯವಾದ ವಸ್ತ್ರಾಭರಣಗಳಿಂದ ಭೂಷಿತಳಾಗಿರುವ ನೀನು ನಾರುಮಳಿಯುಟ್ಟು ಕಾಂತಿಹೀನರಾಗಿರುವುದನ್ನು ನಾನು ಕಾಣಲಾರೆ. ಸ್ವಾಮಿ, ನಾನು ನಿಮ್ಮ ಸಹಧರ್ಮಾಚಾರಿಣಿ ಎಂದು ಮತ್ತೆ ನೆನಪು ಮಾಡುತ್ತಿದ್ದೇನೆ. ಧರ್ಮಜ್ಞರಾದ ನಿಮಗೆ ಆ ಮಾತಿನ ಅರ್ಥವನ್ನು ಬಿಡಿಸಿ ಹೇಳಬೇಕೆ? ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ನಾಲ್ಕರಲ್ಲಿಯೂ ನಿಮ್ಮನ್ನು ಅನುಸರಿಸಿ ನಡೆಯಬೇಕಾದವಳು ನಾನು. ನಿಮಗೆ ನಿಮ್ಮ ಪಿತೃವಾಕ್ಯ ಪರಿಪಾಲನ ಎಷ್ಟು ಮುಖ್ಯವೋ, ನನಗೆ ನನ್ನ ಪತಿ ಧರ್ಮವು ಅಷ್ಟೇ ಮುಖ್ಯ. ದೇವಿ, ಈ ನಿನ್ನ ಹಠವನ್ನು ಕಂಡು ನನಗೆ ಮರುಕವಾಗುತ್ತಿದೆ. ಧೀಮಂತ ರಾಮಚಂದ್ರನ ಮಡದಿ ಮರುಕ ಪಡಬೇಕಾದ ಮುಗ್ಧೆಯಲ್ಲ. ದಯಮಾಡಿ ನಿಮ್ಮ ಹಿಂಜರಿಕೆಯನ್ನು ದೂರ ಮಾಡಿ. ವಾಸ್ತವದ ಅರಿವಿಲ್ಲದೆ ನೀನು ವನವಾಸಕ್ಕೆ ಹಾತೊರೆಯುತ್ತಿರುವೆ ಜಾನಕಿ. ವನವಾಸಕ್ಕೆ ಹೋದ ಮೇಲೆ ಒದಗಬಹುದಾದ ಎಲ್ಲಾ ಬಗೆಯ ಅನುಭವಗಳನ್ನು ನಾನು ಸ್ವಾಗತಿಸುತ್ತೇನೆ. ಹಿತವಾದದ್ದನ್ನು ಸ್ವೀಕರಿಸಿದಂತೆ ಅಹಿತವಾದದ್ದನ್ನು ಸ್ವೀಕರಿಸಲು ಸಿದ್ಧಳಾಗಿದ್ದೇನೆ. ನನ್ನ ತಂದೆ ತಾಯಿಗಳು ಸಹ ಸುಖವಾದರೂ ಕಷ್ಟವಾದರೂ ಸದಾ ಪತಿಯನ್ನು ಅನುಸರಿಸಿ ನಡೆಯಬೇಕೆಂದು ಹೇಳಿ ಕಳುಹಿಸಿದ್ದಾರೆ. ನೀವು ನನ್ನನ್ನು ಬಿಟ್ಟು ಹೋದರೆ ನಾನು ಪ್ರಾಣತ್ಯಾಗ ಮಾಡುವುದು ಸತ್ಯ. ಸೀತೆ ಸಹನೆಗೆ ಸೋತಿತು. ಅಂತ್ಯ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.